ಹಾಯ್ ಹಲೋ ವೀಕ್ಷಕರೇ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಸೂರ್ಯನಗರ ಫೇಸ್ 2 ರಾಜಾಪುರ ಬಡಾವಣೆಗಾಗಿ 3 ತಿಂಗಳಿಂದ ಒಂದು ಪಬ್ಲಿಕ್ ನೋಟಿಸ್ ನ ಕೊಟ್ಟಿದ್ರು. ಅಲ್ಲಿ ಮಿಕ್ಕುಳಿದಿರ್ತಕ್ಕಂಥ 332 ಸೈಟ್ಸ್ ಗಳಿಗಾಗಿ ಅಪ್ಲಿಕೇಶನ್ ನ ಕಾಲ್ ಮಾಡಿದ್ರು. ಅದರ ಲಾಸ್ಟ್ ಡೇಟ್ ಬಂದ್ಬಿಟ್ಟು 31 ಡಿಸೆಂಬರ್ 2025 ಆಗಿತ್ತು. ಅಪ್ಲಿಕೇಶನ್ಸ್ ಎಲ್ಲ ರಿಸೀವ್ ಆದ್ಮೇಲೆ ಈಗ ಪ್ರೋಸೆಸ್ ಮಾಡಿಬಿಟ್ಟು ಎಲಿಜಿಬಲ್ ಮತ್ತೆ ಇನ್ಎಲಿಜಿಬಲ್ ಲಿಸ್ಟ್ ನ ಪಬ್ಲಿಷ್ ಮಾಡಿದ್ದಾರೆ. ನೀವು ಬೇಕಾದ್ರೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಲ್ಲ ಅವರು ಕರ್ನಾಟಕ ಹೌಸಿಂಗ್ ಬೋರ್ಡ್ ವೆಬ್ಸೈಟ್ ಗೆ ಹೋಗ್ಬಿಟ್ಟು ಎಲಿಜಿಬಲ್ ಮತ್ತೆ ಇನ್ಎಲಿಜಿಬಲ್ ಲಿಸ್ಟ್ ನ ನೀವು ನೋಡಬಹುದು. ಹಾಗೆ ನನ್ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಎಲಿಜಿಬಲ್ ಮತ್ತೆ ಇನ್ಎಲಿಜಿಬಲ್ ಲಿಸ್ಟ್ ನ ನಾನು ಹಾಕಿದ್ದೀನಿ. ಯಾರೆಲ್ಲ ಸೂರ್ಯನಗರ ಸೆಕೆಂಡ್ ಫೇಸ್ ರಾಜಾಪುರ ಬಡಾವಣೆಗಾಗಿ ಅಪ್ಲಿಕೇಶನ್ ಹಾಕಿದ್ರು ತಮ್ಮ ಎಲಿಜಿಬಿಲಿಟಿನ ನೀವು ಚೆಕ್ ಮಾಡ್ಕೋಬಹುದು. ಇಲ್ಲಿ ಟೋಟಲ್ 332 ಸೈಟ್ಸ್ ಗಳಿಗಾಗಿ ಅಪ್ಲಿಕೇಶನ್ ಕರೆದಿರ್ತಾರೆ. 5,500 ಜನ ಇದಕ್ಕೆ ಅಪ್ಲೈ ಮಾಡಿದ್ದಾರೆ. 1:16 ರೇಷಿಯೋದಲ್ಲಿ ಅಪ್ಲೈ ಮಾಡಿದ್ದಾರೆ 5,500 ಜನ. ಇದರಲ್ಲಿ 5,340 ಬಂದ್ಬಿಟ್ಟು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆಗಿದ್ದಾರೆ. ಹಾಗೆ ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು 216 ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಇದು ಬಂದ್ಬಿಟ್ಟು ಇನ್ನು ಎಲಿಜಿಬಲ್ ಮತ್ತೆ ಇನ್ಎಲಿಜಿಬಲ್ ಲಿಸ್ಟ್ ನ ಬಿಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಲಾಟ್ರಿ ಆಗುತ್ತೆ. ಲಾಟ್ರಿ ಆದ್ಮೇಲೆ ಸೈಟ್ಸ್ ಗಳು ಅಲಾಟ್ ಆಗುತ್ತೆ. ಆಫ್ಟರ್ ಅಲಾಟ್ಮೆಂಟ್ ಬಂದ್ಬಿಟ್ಟು ಯಾರಿಗೆಲ್ಲ ಸೈಟ್ ಅಲಾಟ್ ಆಗಿರಲ್ವೋ ಅವರಿಗೆಲ್ಲ ಅಮೌಂಟ್ ಏನು ನೀವು ಇನಿಷಿಯಲ್ ಡೆಪಾಸಿಟ್ ಅಮೌಂಟ್ ನ ಕಟ್ಟಿರ್ತಿರಲ್ಲ, ಆ ಇನಿಷಿಯಲ್ ಡೆಪಾಸಿಟ್ ಅಮೌಂಟ್ ನ ರೀಫಂಡ್ ಮಾಡ್ತಾ ಹೋಗ್ತಾರೆ. ರೀಫಂಡ್ ಹೇಗ್ ಮಾಡ್ತಾರೆ ಅಂದ್ರೆ, ಡ್ಯೂರಿಂಗ್ ಅಪ್ಲಿಕೇಶನ್ ನೀವು ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಕೇಳಿರ್ತಾರೆ. ಯಾರೆಲ್ಲ ಯಾವ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಟ್ಟಿರ್ತಿರಲ್ಲ ಆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಗೆ ಅವರು ನಿಮ್ಮ ಇನಿಷಿಯಲ್ ಡೆಪಾಸಿಟ್ ಅಮೌಂಟ್ ನ ರೀಫಂಡ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೀವು ಹೀಗೆ ಗಮನಿಸೋದಾದ್ರೆ ಇಲ್ಲಿ ಬಂದ್ಬಿಟ್ಟು ಒಂದೊಂದು ಸೈಟ್ಸ್ ಅಂದ್ರೆ ಡೈಮೆನ್ಷನ್ ಬಂದ್ಬಿಟ್ಟು EWS, LIG, MIG, HIG ಅಂತ ಇತ್ತು. ಒಂದೊಂದು ಸೈಟ್ ಗಳಿಗೂ ಕೂಡ ಡಿಫ್ರೆಂಟ್ ಆಗಿ ಇದಿತ್ತು. ಏನು ರಿಜಿಸ್ಟ್ರೇಷನ್ ಫೀ ಇತ್ತು. EWS ತಗೊಂಡ್ರೆ 300 ರುಪೀಸ್ ಇತ್ತು, LIG ಗೆ 500. ಇವೆಲ್ಲ ಇದೆ ನಾನ್ ರಿಫಂಡೇಬಲ್. ಟೋಟಲ್ ರಿಸೀವ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಬಂದ್ಬಿಟ್ಟು 5,500. ಈ ಬರೇ ರಿಸೀವ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ಗೆ ನೀವೇನಾದ್ರು ರಿಜಿಸ್ಟ್ರೇಷನ್ ಫೀನ ನೀವು ಕ್ಯಾಲ್ಕುಲೇಟ್ ಮಾಡಿದ್ದಾದಲ್ಲಿ 38 ಲಕ್ಷ ಆಗುತ್ತೆ. ಆ 38 ಲಕ್ಷನ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಗಳಿಸಿ ಒಂದು ನೋಟಿಫಿಕೇಶನ್ ಇಂದ ಇಷ್ಟು 38 ಲಕ್ಷನ ಗಳಿಸಿರ್ತಾರೆ. ನೀವು ನೋಡಿ ವರ್ಷದಲ್ಲಿ ಇವರೆಷ್ಟು ನೋಟಿಫಿಕೇಶನ್ ಮಾಡ್ಬೋದು ಅಂತ. ಹಾಗೆಯೇ ಇಷ್ಟು 332 ಸೈಟ್ಸ್ ಗಳಿಗಾಗಿ 5,500 ಏನು ಅಪ್ಲಿಕೇಶನ್ ಬಂದಿಲ್ಲ 1:16 ರೇಷಿಯೋ ಎಲಿಜಿಬಲ್ ಲಿಸ್ಟ್ ನ ನೋಡ್ಕೊಳ್ಳಿ. ಯಾರಿಗೆಲ್ಲ ಇವತ್ತಿನ ಇಂದಿನ ವಿಡಿಯೋ ಇಷ್ಟ ಆಗಿರುತ್ತೋ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಹೀಗೆ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇರಿ. ಧನ್ಯವಾದ.